ಲಕ್ಷ್ಮಿ ಮೇಡಮ್ ಯಾರು ನನಗೆ ಗೊತ್ತೇ ಇಲ್ಲ. ಹೀಗೆ ಹೇಳಿದವರು ಬೇರೆ ಯಾರು ಅಲ್ಲ, ಸಚಿವ ರಮೇಶ್ ಜಾರಕಿಹೊಳಿ ಅವರು. ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರದ್ರು. ನಮಗೆ ರಾಜಕೀಯ ಹೇಳೋಕೆ ಸಚಿವ ಡಿ ಕೆ ಶಿವಕುಮಾರ್ ಯಾರು? ನಮ್ಮ ಜಿಲ್ಲೆಯ ರಾಜಕೀಯಕ್ಕೆ ಬಂದರೆ ನಾವು ಸುಮ್ಮನಿರಲ್ಲ. ಯಾರ್ಯಾರೋ ಕಿವಿ ಕಚ್ಚಿದ್ರೆ ನಮ್ಮ ಜಿಲ್ಲೆ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಈ ಹಿಂದೆ ಹಲವು ಬಾರಿ ಎಂಟ್ರಿ ಕೊಟ್ಟಿದ್ದಾರೆ, ನಾವು ಬಿಟ್ಟಿರಲಿಲ್ಲ. ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನಿರಲ್ಲ ಅಂತ ಡಿ ಕೆ ಶಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಚಿವ ರಮೇಶ್ ಜಾರಕಿಹೊಳಿ ಇನ್ನು ಏನೇನು ಹೇಳಿದ್ದಾರೆ ನಿಮಗೂ ತೋರಿಸ್ತೀವಿ, ಬನ್ನಿ ನೋಡೋಣ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ರಮೇಶ್ ಜಾರಕಿಹೊಳಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ತಾನೆ. ಬೆಳಗಾವಿಯಲ್ಲಿ ಇರತಕ್ಕಂಥ ಏನು ಲೋಕಲ್ ಫೈಟ್ ಆಯಿತು, ಭಾಳಷ್ಟು ಏನಂತಾರೆ ಕಾಂಗ್ರೆಸ್ಗೆ ಏನು ಒಂದು ದಿಕ್ಸೂಚಿ ಸಿಕ್ಕಿರೋಂಥದ್ದು. ಈಗ ಅವರೇ ಸ್ವತಃ ಹೇಳ್ತಾರೆ. ಸರ್, ಯಾವ ಥರ ಕಾಂಗ್ರೆಸ್ ಲಾಭ ಆಗಿರೋದು? ಈ ಲೋಕಲ್ ಫೈಟ್ನಲ್ಲಿ ಕಾರ್ಯಕರ್ತರ ಒಂದು ಮನೋಭಾವ ಜಾಸ್ತಿ ಆಗಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಜನತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಲೋಕಲ್ದಲ್ಲಿ ಸಿಟಿ ಶೇರ್ದಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ವೀಕ್ ಹತ್ತಿದ್ದದ್ದು ಇವತ್ತು ಜನರು ಸುಳ್ಳು ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷ ಬೆಳಗಾವಿ ಜಿಲ್ಲೆ ಅತಿಯಾಗಿ ಉತ್ಸಾಹದಿಂದ ಅಧಿಕಾರ ಕೊಟ್ಟರೆ ಮುಂದಿನ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಒಂದು ಪೂರ್ವಕವಾದ ಕೆಲಸ ಮಾಡ್ತಾರೆ. ಕಳೆದ ಬಾರಿ ಏನಂತಂದರೆ 38% ಏನಂತಾರೆ ಹೊಟ್ಟು ಬಂದಿತ್ತು ಕಾಂಗ್ರೆಸ್ಗೆ. ಅವಾಗ ನಿಮ್ಮದೇ ಗೌರ್ಮೆಂಟ್ ಇತ್ತು. ಹೀಗಾಗಿ ಏನಂತಾರೆ ಭಾಳಷ್ಟು ಜನ ಸಪೋರ್ಟ್ ಮಾಡಿದ್ರು. ಈಗೂ ಕೂಡ ಏನಂತಾರೆ 36% ಬಂದಿದೆ. ಈಗ ಏನಂತಂದರೆ JDS ಮತ್ತು ನಿಮ್ಮದು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ರು. ಈಗಲೂ ಕೂಡ ಏನಂತಾರೆ ಜನ ನಿಮ್ಮ ಜೊತೆ ಇದ್ದಾರೆ. ನೋಡಿ, JDS ಅಲ್ಲ ಕಾಂಗ್ರೆಸ್ ಬಗ್ಗೆ ಇಡೀ ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಸ್ಥಳೀಯ ಮಟ್ಟವಾಗಿ ಒಂದು ನಿರ್ಣಯಿಸಿದ್ದಾರೆ. ನಾಳೆ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಸ್ಥಿತಿಗತಿ ನೋಡ್ಕೊಂಡು ಜನ ನಮ್ಮ ಬೆನ್ನತ್ತಾರೆ. ಮತ್ತು ಜನರಿಗಾಗಲೇ BJP ಮಾಡುವಂಥ ಕೆಲಸ ಭ್ರಮನಿರಸಾಗಿದ್ದಾರೆ. ಒಳ್ಳೆಯದಿಂದ ಕಾಂಗ್ರೆಸ್ ಪಕ್ಷದ ಮುಂದಿನ ದಿನಕ್ಕೆ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರ ಪ್ರೀತಿ ಸುಸಂಗ ಹೋಗುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲ ಮನವರಿಕೆ ಆಗಿದೆ. ಮುಂದಿನ ಕಾಂಗ್ರೆಸ್ ಇನ್ನೂ ಹೆಚ್ಚಿಗೆ ಬರ್ತೈತೆ. ಜಾರಕಿಹೊಳಿ ಸೋದರಲ್ಲಿ ರಮೇಶ್ ಜಾರಕಿಹೊಳಿ ಅಂದರೆ ನೇರ ನುಡಿಯವರು, ಒಳಗಡೆ ಏನು ಇಟ್ಕೊಳ್ಳಲ್ಲ, ಡೈರೆಕ್ಟಾಗಿ ಹೇಳ್ತಾರೆ. ಏನೇ ವಿಷಯ ಇದ್ದರೂ ಕೂಡ ಅಂತಾರೆ ಡೈರೆಕ್ಟಾಗಿ ಮಾತಾಡ್ತಾರೆ, ಒಳಗಡೆ ಏನು ಇಟ್ಕೊಳ್ಳಲ್ಲ ಅಂತ ಒಂದು ತಮ್ಮ ಮೇಲೆ ಇಮೇಜ್ ಇರುವಂಥದ್ದು. ಹೀಗಾಗಿ ಏನಂತಾರೆ ತಾವು ಎಲ್ಲ ಜನರನ್ನು ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿಸಿದ್ರಿ. ನೋಡಿ, ದಯವಿಟ್ಟು ಕಳೆದ 5ನೇ ಎಲೆಕ್ಷನು ಇವಾಗ ನಾವು ಸ್ಪರ್ಧೆ ಮಾಡಲ್ಲ. ಕಳೆದ ಈಗ 4ಕ್ಕೆ ಮುಗಿದು 5ನೇ ಎಲೆಕ್ಷನ್ ಈಗ ನಾವು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ. ಬಂದ ತಕ್ಷಣ ಅವತ್ತೇ ಸಂಜೆಗೆ ಡಿಕ್ಲೇರ್ ಮಾಡಿ, ನಿನ್ನೆ ಡಿಕ್ಲೇರ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಮ್ಮ ಸದಸ್ಯರು ಮಾಡಿದ್ದಾರೆ. ಯಾಕಂದ್ರೆ ಒಂದು ವಾರ್ಡ್ನಲ್ಲಿ 5 ಜನ ನಮ್ಮ ನೇಹಿಗಿರ್ತಾರೆ. ಯಾಕಂದರೆ ಬೇರೆದಲ್ಲಿ ಬೇರೆ ಪಕ್ಷದ ಮಾಡಿದ್ವಿ. ಇಮಿಡಿಯೇಟ್ ಎಲೆಕ್ಷನ್ ಮುಗಿದ ತಕ್ಷಣ 1 ಗಂಟೆಯಲ್ಲಿ ಅವ್ರು ಬಂದು ನಮ್ಮ ಹೋಮ್ ಆಫೀಸ್ಗೆ ಬಂದು ಅವ್ರು ತಾವಾಗಿ ಬಂದು ತಮ್ಮ ಡಿಕ್ಲೇರ್ ಮಾಡಿ ಹೋಗುವಂಥ ಪದ್ಧತಿ ಇದೆ. ಅದು ನಿನ್ನೆ ನಾನು ಇರಲಿಲ್ಲ, ಇವತ್ತು ಬಂದೇನೆ. ಅದು ಇವತ್ತು ಪೂರಕವಾಗಿ ನಿನ್ನೆ ನಮ್ಮ ಕಿರಿಯ ಸೋದರ ಲಕ್ಕನ್ ಜಾರಕಿಹೊಳಿ, ನನ್ನ ಸುಪುತ್ರ ಅಮರನಾಥ್ ಜಾರಕಿಹೊಳಿ ನೇತೃತ್ವದಲ್ಲಿ 23 ಜನ ಕಾಂಗ್ರೆಸ್ ಪಕ್ಷ ಪರವಾಗಿ ನೀನು ಡಿಕ್ಲೇರ್ ಮಾಡಿದ್ದಾರೆ ಅವರು. ಅಂದರೆ ಇದಕ್ಕೆ ಏನಂತಾರೆ, ಯಾವ ಉಪಯೋಗ ಮಾಡೋದು ಬೇಡ, ಯಾವ ಬಣ್ಣೆ ಹಚ್ಚೋದು ಬೇಡ, ಏನೋ ಏನಂತಾರೆ ಇದ್ರ ಹಿಂದ್ಗಡೆ ಅಥವಾ ಮುಂದ್ಗಡೆ ಯಾವುದು ಸಂಚು ಮಾಡೋದು ಬೇಡ ಅಂತ. ಇದು ಸಂಚಿಲ್ಲ, ಸಂಬಂಧ ಇಲ್ಲ. ಅವರು ಬಂದರು, ಹೋದರು, ನಿಂತರು, ಆರಿಸಿ ಬಂದರು. ತಾವಾಗ ಬಂದು ನೀನು ನಮ್ಮ ದೊಡ್ಡ ಮನೆ, ಯಾಕೆ ನಮ್ಮ ತಂದೆಯವ್ರ ಮನೆಗೆ, ನಮ್ಮ ಮನೆಯಲ್ಲ ನಮ್ಮ ಹಿರಿಯರು ನಮ್ಮ ತಂದೆಯವ್ರ ಮನೆಗೆ ಬಂದರು. ಪ್ರತಿ ಸಲ ಎಲೆಕ್ಷನ್ ಆದ ತಕ್ಷಣ ನಮ್ಮ ತಂದೆಯವ್ರ ಮನೆಯಲ್ಲಿ ಕೂಡಿ ಮೀಟಿಂಗ್ ಮಾಡಿ ಅಲ್ಲಿಂದ ಡಿಕ್ಲೇರ್ ಮಾಡ್ತಾರೆ. ಆ ಪ್ರಕಾರ ನಿನ್ನೆ ಸಹಿತ ಮಾಡಿದ್ದಾರೆ. ಯಾಕಪ್ಪ, ಮೊದಲು ಬಾರಿ ನಾವು ಕಳೆದ 4 ಬಾರಿ ನಾನೇ ಇರ್ತಿದ್ದೆ. ನಿನ್ನೆ ಒಂದು ಕೆಲಸದಲ್ಲಿ ಬೆಂಗಳೂರು ಇರೋದು ಕಾರಣ ನಮ್ಮ ಕಿರಿಯ ಸೋದರ ಮತ್ತು ನಮ್ಮ ಸುಪುತ್ರ ನೇತೃತ್ವ ಕಾಂಗ್ರೆಸ್ ಡಿಕ್ಲೇರ್ ಮಾಡಿದ್ದಾರೆ. ಯಾವಾಗಲೂ ಕೂಡ ಏನಂತಾರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿ ಎಲೆಕ್ಷನ್ ಆಗುತ್ತೆ, ತಮ್ಮ ತಂದೆಯವರ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಮತ್ತು ಎಲ್ಲರೂ ಕೂಡ ಅಂತಾರೆ ಅಲ್ಲಿ ಬಂದ ಮುಖಾಂತರ ಏನಂತಂದ್ರೆ ಒಂದು ಜಯವಾದ ಹಬ್ಬವನ್ನು ಆಚರಿಸ್ತಾರೆ. ನಿಜ, ನಾವು ಯಾವುದೇ ಎಲೆಕ್ಷನ್ದಲ್ಲಿ ನಾಮಿನೇಷನ್ ಇರ್ಬೋದು, ಯಾವುದೇ ಪ್ರಚಾರ ಮಾಡ್ಬೋದು, ನಾವು ದೊಡ್ಡ ಮನೆ ನಮ್ಮ ತಂದೆಯವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತೇವೆ. ಆದ್ದರಿಂದ ನಿನ್ನೆ ನಗರಸಭೆ ಸಹಿತ ಅಲ್ಲೇ ವಿಜಯೋತ್ಸವ ಎಲ್ಲ ಆಚರಿಸ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ವಿದೇಶ ಪ್ರವಾಸಕ್ಕೆ ಹೋದ್ರು ಸರ್, ತಾವು ವಿಶ್ ಮಾಡಿದ್ರಿ? ಹೌದು, ವಿಶ್ ಮಾಡಿದ್ರು. ನಮ್ಮ ಲೀಡರ್ ಪ್ರತಿ ಹಂತದಲ್ಲಿ ಇದ್ದಾಗ ನಾವು ಬೆಂಗಳೂರಲ್ಲಿ ಅಥವಾ ಇದ್ದಾಗ ಅವ್ರ ಭೇಟಿ ರೂಢಿ ಅದು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾಗಲಿ ಅಥವಾ ರಮೇಶ್ ಜಾರಕಿಹೊಳಿ ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ, ಪಕ್ಷ ಬಿಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಅದಕ್ಕೆ ನನ್ನ ತಲೆ ಉತ್ತರ ಇಲ್ಲ. ನೀವು ಮಾಡ್ಬೋದು. ನಮ್ಮ ತಲೆ ಉತ್ತರ. PLD ಬ್ಯಾಂಕ್ ವಿಚಾರವಾಗಿ ತಾವೇನು ಹೇಳ್ತೀರಿ? PLD ಬ್ಯಾಂಕ್ ಬಗ್ಗೆ ಮಾತಾಡೋದಲ್ಲ, ಅದನ್ನು ನಮ್ಮ ಎಲ್ಲ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಯಾರದು ಸೀಟು ಎಲ್ಲ ಗೊತ್ತಿದೆ, ಅಲ್ಲಿ ನಿರ್ಣಯ ತೋತಾರೆ. ಇದ್ರ ಬಗ್ಗೆ ಇದಕ್ಕೆ ಉತ್ತರ ಕಾಮೆಂಟ್ಸ್ ಮಾಡಲ್ಲ. ಸಹೋದರ ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರೆ ಅಂತಂದರೆ, ನಮ್ಮ ಬೆಳಗಾವಿ ಜಿಲ್ಲೆ ಏನೋ ಸಮಸ್ಯೆಗಳಿದ್ದರೆ ಅಥವಾ ಏನೋ ಇದ್ರೂ ಕೂಡ ನಾವು ಬಗೆಹರಿಸ್ಕೊಳ್ತೀವಿ, ಇದರಲ್ಲಿ ರಾಜ್ಯದವರಾಗಲಿ ಬೆಂಗಳೂರಲ್ಲಿ ಹೇಳೋದು ಅವಶ್ಯಕತೆ ಇಲ್ಲ ಅಂತೇಳಿ ಪರೋಕ್ಷವಾಗಿ ಹೇಳ್ತಾ ಇರೋದು. ಪರೋಕ್ಷ ಡಿ ಕೆ ಶಿವಕುಮಾರ್ ಪರವಾಗಿ ಹೇಳ್ತೀವಿ ನಾವು. ಡಿ ಕೆ ಶಿವಕುಮಾರ್ ನಮ್ಮ ಬೆಳಗಾವಿ ಎಂಟ್ರ್ ಆಗಿಬಿಡುತ್ತೆ. ಈಗ ಅಲ್ಲಿ ಹೈಕಮಾಂಡ್ ಹೇಳಿದ್ವಿ, ನಾವು ಎಂಟ್ರ್ ಆದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ಅಲ್ಲ, ಈಗ ಏನಂತ ಸರ್ ಈ ವಿಚಾರದಲ್ಲಿ ಎಂಟ್ರ್ ಆಗಿದ್ದಾರೆ? ಈ ವಿಚಾರದಲ್ಲಿ ಎಂಟ್ರಿ ಆಗಿಲ್ಲ. ನಾವು ಎಂಟ್ರ್ ಹಾಕಿ ಹೋದ ಅದಕ್ಕೆ ಕೊಡಲಿಲ್ಲ ನಾವು. ಅದಕ್ಕೆ ನಮ್ಮ ಹೈಕಮಾಂಡ್ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಬೆಳಗಾವಿಗೆ ಯಾವುದೇ ಪರಿಸ್ಥಿತಿ ಎಂಟ್ರಿ ಹಾಕೂಡುದು. ಇದು ಏನಂತಂದರೆ ಮುಖ್ಯವಾಗಿ ಜಾರಕಿಹೊಳಿ ಸಹೋದರರು ಏನಂತಾರೆ ತಮ್ಮ ಬೆಳಗಾವಿ ಜಿಲ್ಲೆ ಇರತಕ್ಕಂಥ ಎಲ್ಲ ವಿಚಾರವು ಕಾಂಗ್ರೆಸ್ ಬೆಳೆಸುವ ವಿಚಾರ ಆಗಲಿ, ಎಲ್ಲೋ ಒಂದು ಫಂಕ್ಷನ್ ಪಕ್ಷ ಬೆಳೆಸುವ ವಿಚಾರದಾಗಲಿ ನಮಗೆ ಏನಂತಾರೆ ಫ್ರೀ ಹ್ಯಾಂಡ್ ಆಗಿರಬೇಕು ಅಂತೇಳಿ. ಫ್ರೀ ಹ್ಯಾಂಡ್ ಇಲ್ಲ, ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಏನೂ ಸಮಸ್ಯೆ ಇಲ್ಲ. ಸುಮ್ಮನೆ ಯಾರು ಕಿತಾಪತಿ ಕುಡ್ಕೊಂಡು ಡಿ ಕೆ ಶಿವಕುಮಾರ್ ಹೋಗ್ತಾರೆ. ಅವ್ರಿಗೆ ಯಾಕೆ ಕಳೆದ ವಿಧದಲ್ಲಿ ಅವರು ಸ್ವಲ್ಪ ಭಾಳಷ್ಟು ಇಂಟರ್ವ್ಯೂ ಅದಕ್ಕೆ ನಾವು ಈಗಾಗಲೇ ಹೇಳಿದ್ದೇವೆ. ಆ ಪ್ರಕಾರ ನಾವು ಹೈಕಮಾಂಡ್ ನನ್ನ ತಪ್ಪದ ನನಗೆ ಹೇಳ್ತಾರೆ, ಅವ್ರು ತಪ್ಪು ಅವ್ರ್ತಾರೆ. ನನ್ನ ತಪ್ಪು ನಾ ತಿದ್ಕೋದು, ಅವ್ರು ತಪ್ಪು ಅವ್ರು ತಿದ್ಕೋಬೇಕು. ಕೇವಲ ಹೈಕಮಾಂಡ್ ಮಾತ್ರ ಹೇಳಬೇಕು, ಬೇರೆಯವ್ರು ಹೇಳಂಗಿಲ್ಲ. ಹೈಕಮಾಂಡ್ ಹೇಳ್ಬೋದು, ಒಳ್ಳೆಯ ಸಲಹೆ ಕೊಡ್ಬೋದು.
ಆದರೆ ಇಲ್ಲಿ ಭಿನ್ನಾಭಿಪ್ರಾಯಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ನಾವು ಕೇಳೋದು. ನಾವು ಯಾಕಂದರೆ ಯಾರೂ ದೊಡ್ಡವರಲ್ಲ ನೋಡು, ಇಲ್ಲಿ ಭಾಳ ಸೀನಿಯರ್ MLA ಇದ್ದಾರೆ, ಭಾಳ ಸೀನಿಯರ್ ಲೀಡರ್ ಅದಾರೆ. ನಾ MLA ಮಾಡಿದಂಥ ಲೀಡರ್ ಅದಾರೆ. ಅವರೆಲ್ಲ ಸಜೆಷನ್ ಹೋಗೋ ನಾವು MLA ತಕ್ಷಣ ದೊಡ್ಡವ್ರು ಆಗೋದಿಲ್ಲ. ಅದು ಕಡೆ ಪ್ರಶ್ನೆ ಸರ್. ಕಡೆ ಪ್ರಶ್ನೆ ಏನಂತಂದರೆ, ಲಕ್ಷ್ಮಿ ಮೇಡಮ್ ಅವರು ಕೂಡ ನಿಮ್ಮ ಜೊತೆ ಮುಗಿಸ್ಕೊಂಡಿದ್ದಾರೆ, ಹಾಗೆ ಹೇಗೆ ಅಂತ ಭಾಳಷ್ಟು ಲಕ್ಷ್ಮಿ ಮೇಡಮ್ ಯಾರು ನಂಗೆ ಗೊತ್ತಿಲ್ಲ. ಇದು ಏನಂತಂದರೆ ಸಚಿವರಂತ ರಮೇಶ್ ಜಾರಕಿಹೊಳಿ ಹೇಳೋದಂತೂ DK ಶಿವಕುಮಾರ್ ಅವರು ಯಾವುದೇ ವಿಷಯಕ್ಕಾಗಲಿ ಬೆಳಗಾವಿ ವಿಚಾರದಲ್ಲಿ ತಲೆ ಹಾಕಬಾರ್ದು, ಕೈ ಹಾಕಬಾರ್ದು ಅಂತ ನೇರವಾದ ಪ್ರಶ್ನೆಗಳ ಮುದ್ದೆ ಹೇಳಿದ್ದಾರೆ. ಇದು ಇನ್ನೊಂದು ಏನಂತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಭಿನ್ನಾಭಿಪ್ರಾಯ ಕೂಡ ಎದ್ದು ಕಾಣ್ತಾ ಇದೆ. ಹೀಗಾಗಿ ಇದು ಏನಂತಂದರೆ ರಾಜ್ಯದ ರಾಜಕಾರಣದ ಮೇಲೆ ಬಹಳಷ್ಟು ಪ್ರಭಾವ ಬೀಳ್ತಾ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್, ಪಬ್ಲಿಕ್ TV, ಬೆಳಗಾವಿ.